ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವು. ಈ ವಿಡಿಯೋದಲ್ಲಿ ಕೂಡ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇನ್ ದ್ಯಾಟ್ ಫಸ್ಟ್ ಒನ್, ಪ್ರೂವ್ ದ್ಯಾಟ್ ದ ಫಂಕ್ಷನ್ ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು 2x ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಇಸ್ ಹಾರ್ಮೋನಿಕ್. ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್. ಕೊಟ್ಟಿರುವ ಫಂಕ್ಷನನ್ನು ಹಾರ್ಮೋನಿಕ್ ಅಂತ ಹೇಳಿ ತೋರಿಸಿ ಮತ್ತು ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ? ಯು ಇಸ್ ಈಕ್ವಲ್ ಟು 2x ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಅಂಥೇಳಿ ಕೊಟ್ಟಿದ್ದಾರೆ ಅಲ್ವಾ. ಯು ಎಕ್ಸ್ ಏನಾಗುತ್ತೆ? ಪಾರ್ಷಲ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, 2 ಪ್ಲಸ್ 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಅಲ್ವಾ. ಯು ಎಕ್ಸ್ ಏನಾಗುತ್ತೆ? Again partial differentiation with respect to x, we get 6x ಅಲ್ವಾ, 6x. ಯು ವೈ ಏನಾಗುತ್ತೆ ನೋಡಿ. ಈಗ ಯು ವೈ ಇಸ್ ಈಕ್ವಲ್ ಟು ಮೈನಸ್ partial differentiation with respect to y, what we get? minus 6xy minus 6xy. Again partial differentiation with respect to y, we get minus 6x. ಇಲ್ಲಿ ಅಬ್ಸರ್ವ್ ಮಾಡಿ, ಯು ಎಕ್ಸ್ ಎಕ್ಸ್ ಯು ವೈ ವೈ ಸಿಕ್ತು. ಆ್ಯಡ್ ಮಾಡಿ, ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು 6x ಮೈನಸ್ 6x, ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು 0. ಅಂದರೆ ಕ್ಲಿಯರ್ಲಿ ದಿಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು 0. ಅಂದರೆ ಇದು ಲ್ಯಾಪ್ಲಾಸಸ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತಲ್ವ. ಇಲ್ಲಿ ಯು has continuous first and second order partial derivatives with respect to x and y, and it satisfies Laplace's equation. Therefore clearly this u is harmonic alva. Therefore u is harmonic. ಕೊಟ್ಟಿರುವ ಯುನ ನಾವು ಹಾರ್ಮೋನಿಕ್ ಅಂತ ತೋರಿಸಾಯಿತು. ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ನಾವೀಗ ಫೈಂಡ್ ಔಟ್ ಮಾಡೋಣ. ನಾನು ವಿನ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಅಂತ ಅಂದ್ಕೊಳ್ತೀನಿ. ಲೆಟ್ ವಿ ಬಿ ದ harmonic conjugate of u. Then ಹೇಗೆ ಬರಿಬೋದು? ಈ ಡಿ ವಿನ ಟೋಟಲ್ ಡಿಫ್ರೆನ್ಷಿಯಲ್ ಕ್ಯಾನ್ ಬಿ ರಿಟನ್ ಆಸ್ ವಿ ಎಕ್ಸ್ ಡಿ ಎಕ್ಸ್ ಪ್ಲಸ್ ವಿ ವೈ ಡಿ ವೈ ಅಲ್ವಾ. ಈ ವಿ ಎಕ್ಸನ್ನು ಹೇಗೆ ಬರ್ಕೊಳ್ಬೋದು? ಬೈ ದ ಸಿ ಆರ್ ಇಕ್ವೇಷನ್. ನಮಗೆ ಗೊತ್ತಿದೆ ಸಿ ಆರ್ ಇಕ್ವೇಷನ್ ಹೇಗಿರುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಲ್ವಾ. ದಿಸ್ ಇಸ್ ಸಿ ಆರ್ ಇಕ್ವೇಷನ್. ನಾವು ರೀಪ್ಲೇಸ್ ದಿಸ್ ವಿ ಎಕ್ಸ್ ಬೈ ಮೈನಸ್ ಯು ವೈ, ವಿ ಗೆಟ್ ಮೈನಸ್ ಯು ವೈ ಇಂಟು ಡಿ ಎಕ್ಸ್, ಆ್ಯಂಡ್ ದಿಸ್ ವಿ ವೈ ಬೈ ಯು ಎಕ್ಸ್ ಪ್ಲಸ್ ಯು ಎಕ್ಸ್ ಇಂಟು ಡಿ ವೈ, ದಟ್ ಈಸ್ ಈಕ್ವಲ್ ಟು ಮೈನಸ್ ಯು ವೈ. ಯು ವೈ ಈಸ್ ದಿಸ್ ಒನ್, ಮೈನಸ್ ಯು ವೈ ಅಂದರೆ ಇಟ್ ಬಿಕಮ್ಸ್ ಪ್ಲಸ್ 6xy dx ಅಲ್ವಾ, xy dx ಪ್ಲಸ್ ಯು ಎಕ್ಸ್ ಇಸ್ ದಿಸ್ ಒನ್ 2 ಪ್ಲಸ್ 3x ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಇಂಟು ಡಿ ವೈ. ಇದು ಯಾವ ಫಾರ್ಮಲ್ಲಿದೆ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಈಕ್ವಲ್ ಟು ಸಮ್ ದಿಸ್ ಹಿಯರ್ ಡಿ ವಿ ಇಸ್ ಈಕ್ವಲ್ ಟು ಸಮ್ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಫಾರ್ಮಲ್ಲಿದೆ ಅಲ್ವಾ. ನಾವು ಟು ಗೆಟ್ ವಿ ಹ್ಯಾವ್ ಟು ಇಂಟಿಗ್ರೇಟ್ ದಿಸ್, ದಟ್ ಈಸ್ ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ of m dx keeping y constant plus integration of this, that is integration of n dy. The integration is applied only for terms independent of x. That means terms not containing x. ಏನಾಗುತ್ತೆ ಅವಾಗ? ಇಲ್ಲಿ ಅಬ್ಸರ್ವ್ ಮಾಡಿ, v is equal to integration of m dx keeping y constant. Okay, integration of 6xy into dx keeping y constant plus integration of this thing, terms independent of x ಅಂದರೆ this and this ಅಲ್ವಾ. that is integration of 2 minus 3y square into dy. v is equal to ಏನಾಯ್ತು ಅವಾಗ? v is equal to ಕೀಪಿಂಗ್ ವೈ ಕಾನ್ಸ್ಟೆಂಟ್ ಅಂದರೆ ಇಂಟಿಗ್ರೇಷನ್ ಆಫ್ 6x is 6x square by 2 plus integration of 2, this become 2y minus
3y cube by 3 plus integration constant c. Now simplify it, we get 2 1s are 2 3s are, that is 3x square y plus 2y minus y cube plus c. Okay, this is the required v ಅಲ್ವಾ. ನಾನು ವಿನ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು ಅಂತ ಅಂದ್ಕೊಂಡಿದ್ದೆ, ವಿ ನಮಗೆ ಸಿಕ್ತು. ಏನು ಕೇಳಿದ್ರು, ಕೊಟ್ಟಿರುವ ಫಂಕ್ಷನನ್ನು ಹಾರ್ಮೋನಿಕ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದರು. ಪ್ರೂವ್ ಮಾಡಿದ್ವು. ಆಮೇಲೆ ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದರು. ನಾನು ವಿನ ಅದನ್ನು ಹಾರ್ಮೋನಿಕ್ ಕಾಂಜುಗೇಟ್ ಅಂದ್ಕೊಂಡಿದ್ದೆ, ವಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. Show that u is equal to 2xy minus 2x plus 4y is harmonic and find its harmonic conjugate. ಈ ಕೊಟ್ಟಿರುವ ಯುನ ನಾವು ಹಾರ್ಮೋನಿಕ್ ಅಂತ ಹೇಳಿ ತೋರಿಸ್ಬೇಕು ಮತ್ತು ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಯು ಏನು ಕೊಟ್ಟಿದ್ದಾರೆ, ಯು ಇಸ್ ಈಕ್ವಲ್ ಟು 2xy ಮೈನಸ್ 2x ಪ್ಲಸ್ 4y ಕೊಟ್ಟಿದ್ದಾರೆ. ನಾವು ಯು ಎಕ್ಸ್ ಏನಾಗುತ್ತೆ, ಯು ಎಕ್ಸ್ ಇಸ್ ಈಕ್ವಲ್ ಟು 2y minus 2 ಯು ಎಕ್ಸ್ ಎಕ್ಸ್ ಏನಾಯಿತು, ಯು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 0. ನಾವು ಯು ವೈ ಏನಾಗುತ್ತೆ, ಯು ವೈ ಇಸ್ ಈಕ್ವಲ್ ಟು 2x plus 4. ನಾವು ಯು ವೈ ವೈ ಇಸ್ ಈಕ್ವಲ್ ಟು 0. ಕ್ಲಿಯರ್ಲಿ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಇಸ್ ಈಕ್ವಲ್ ಟು 0 plus 0, that is 0 ಅಲ್ವಾ. Clearly this u has continuous first and second order partial derivatives with respect to x and y, and it satisfies the Laplace's equation ux plus uyy is equal to 0. Clearly this u is harmonic, therefore this u is harmonic alva. u is harmonic. ಕೊಟ್ಟಿರುವ u ನ ಹಾರ್ಮೋನಿಕ್ ಅಂತ ಹೇಳಿ ತೋರಿಸಿದ್ವು. ಈಗ ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ವಿ ಬಿ ದ harmonic conjugate of u. Now we have dv is equal to vx dx plus vy dy. This is formula for total differential. Now by the CR equation we can write, ಹೇಗೆ ಬರಿಬೋದು, what is CR equation? CR equation is ux is equal to vy and uy is equal to minus vx alva. Now replace this vx by minus uy and this vy by ux into dy. What is it? This is by CR equations. Next step ಏನಾಯಿತು, that is equal to minus uy. Uy is this one, minus of this, that is minus 2x minus 4 into dx plus ux is this one, that is 2y minus 2 into dy. ಇದು ಯಾವ ಫಾರ್ಮಲ್ಲಿ ಇದೆ, ಸಮ್ ಹಿಯರ್ dv is equal to some mdx plus ndy ಫಾರ್ಮಲ್ಲಿ ಇದೆ ಅಲ್ವಾ. ನಾವು ಟು ಗೆಟ್ we have to integrate this mdx keeping y constant plus integration of n dy, where integration is applied only for terms independent of x. Independent of x means terms not containing x. Okay, that is clearly the equation 1. Now this is equation 1 implies what, v is equal to integration of this, that is minus 2x minus 4 into dx keeping y constant. Here there is no terms containing y. Now for this integration of n dy, terms independent of x, this one. Okay, integration of 2y minus 2 into dy. Okay, now integrate it, minus 2x square by 2 minus 4x plus 2y square by 2 minus 2y plus c. What we get, this 2 get cancelled, this 2 get cancelled. Now simplify this, minus x square minus 4x plus y square minus 2y plus c. What is this? This is equal to v. This is the required v, that is required harmonic conjugate. Okay, ಏನು ಕೊಟ್ಟಿರುವ ಇಕ್ವೇಷನ್ ಅನ್ನು ಹಾರ್ಮೋನಿಕ್ ಅಂತ ತೋರಿಸಿ ಅಂತ ಕೇಳಿದ್ರು, ಹಾರ್ಮೋನಿಕ್ ಅಂತ ಹೇಳಿ ತೋರಿಸಿದ್ವು. ಆ್ಯಂಡ್ ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅಂದಿದ್ರು. ನಾನು ವಿನ ಅದನ್ನು ಹಾರ್ಮೋನಿಕ್ ಕಾಂಜುಗೇಟ್ ಅಂದ್ಕೊಂಡಿದ್ದೆ, ವಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್.
show that u is equal to x minus 1 whole cube minus 3xy square plus 3y square is harmonic. Find its harmonic ಕಾಂಜುಗೇಟ್. ಈ ಕೊಟ್ಟಿರುವ ಯುನ ಹಾರ್ಮೋನಿಕ್ ಅಂತ ತೋರಿಸ್ಬೇಕು ಆ್ಯಂಡ್ ದೆನ್ ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಏನು ಕೊಟ್ಟಿದ್ದಾರೆ ಸೊಲ್ಯೂಷನ್ ಯು ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಹೋಲ್ ಕ್ಯೂಬ್ ಮೈನಸ್ 3xy ಸ್ಕ್ವೇರ್ ಪ್ಲಸ್ 3y ಸ್ಕ್ವೇರ್ ಅಂತ ಕೊಟ್ಟಿದ್ದಾರಲ್ವಾ, 3y ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಯು ಎಕ್ಸ್ ಏನಾಗುತ್ತೆ, ಯು ಎಕ್ಸ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 3y ಸ್ಕ್ವೇರ್ ಅಲ್ವಾ, ದಿಸ್ ಟರ್ಮ್ ಇಸ್ 0. ನಾವು ಯು ಎಕ್ಸ್ ಎಕ್ಸ್ ಏನಾಗುತ್ತೆ, ಯು ಎಕ್ಸ್ ಎಕ್ಸ್ ಅಗೈನ್ ಪಾರ್ಷಲ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 6x ಮೈನಸ್ 1 ಅಲ್ವಾ, 6x ಮೈನಸ್ 1. ಈಗ ಯು ವೈ ಏನಾಗುತ್ತೆ ನೋಡಿ, ಯು ವೈ ಪಾರ್ಷಲ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಈಸ್ ಮೈನಸ್ 6xy plus 6y again partial differentiation with respect to y is equal to minus 6 plus 6 ಇಲ್ಲಿ ಅಬ್ಸರ್ವ್ ಮಾಡಿ ಇದನ್ನು ಹೇಗೆ ಬರ್ಕೊಳ್ಬೋದು, ಯು ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 6 ಇಂಟು ಎಕ್ಸ್ 6x ಮೈನಸ್ 6 ಯು ವೈ ವೈ. ಈಗ ನಾವು ಆ್ಯಡ್ ದೀಸ್ ಟು, ದಟ್ ಈಸ್ ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ ಏನಾಗುತ್ತೆ, ಯು ಎಕ್ಸ್ ಎಕ್ಸ್ ಇಸ್ ದಿಸ್ ಒನ್ ದಟ್ ಈಸ್ 6x minus 6, ಯು ವೈ ವೈ is this one that is minus 6x plus 6 plus 6 minus 6 plus 6x minus 6x cancel is equal to 0. ಅಂದರೆ what we get, ಯು ಎಕ್ಸ್ ಎಕ್ಸ್ ಪ್ಲಸ್ ಯು ವೈ ವೈ is equal to 0 ಸಿಕ್ತಲ್ವಾ. Clearly this given u has continuous first and second order partial derivatives with respect to x and y, and it satisfies the Laplace's equation uxx plus uyy is equal to 0. Therefore given u is harmonic. ಓಕೆ, ಕೊಟ್ಟಿರೋ ಯುನ ಹಾರ್ಮೋನಿಕ್ ಅಂತ ತೋರಿಸಾಯಿತು. ಈಗ ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಲೆಟ್ ವಿ ಬಿ ದ ಹಾರ್ಮೋನಿಕ್ ಕಾಂಜುಗೇಟ್ of let v be the harmonic conjugate of u. Now by the formula for total differentials we have dv is equal to vx dx plus vy dy, vx dx plus vy dy. ನಮಗೆ ಸಿ ಆರ್ ಇಕ್ವೇಷನ್ನಿಂದ ಗೊತ್ತಿದೆ ವಾಟ್ ವಿ ನೋ, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂಥೇಳಿ ಸಿ ಆರ್ ಇಕ್ವೇಷನ್ನಿಂದ ಗೊತ್ತಿದೆ. ನಾವು ರೀಪ್ಲೇಸ್ ದಿಸ್ ವಿ ಎಕ್ಸ್ ಬೈ ಮೈನಸ್ ಯು ವೈ ಆ್ಯಂಡ್ ದಿಸ್ ವಿ ವೈ ಬೈ ಯು ಎಕ್ಸ್. ಓಕೆ, ಒನ್ ಕ್ಯಾನ್ ಗೆಟ್ ಡಿ ವಿ ಇಸ್ ಈಕ್ವಲ್ ಟು ಮೈನಸ್ ಯು ವೈ ಡಿ ಎಕ್ಸ್ ಪ್ಲಸ್ ಯು ಎಕ್ಸ್ ಡಿ ವೈ. ದಿಸ್ ಇಸ್ ಫ್ರಮ್ ಸಿ ಆರ್ ಇಕ್ವೇಷನ್. Now dv is equal to minus uy minus of this, that is 6xy minus 6y into dx plus ux is this one, that is 3x minus 1 whole square minus 3y square into dy. ಇದು ಯಾವ ಫಾರ್ಮಲ್ಲಿದೆ ಅಬ್ಸರ್ವ್ ಮಾಡಿ. ಹಿಯರ್ dv is equal to m dx plus n dy ಫಾರ್ಮಲ್ಲಿದೆ ಅಲ್ವಾ. ಈಗ ನಾವು ವಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಕೀಪ್ ಇಂಟಿಗ್ರೇಷನ್ ಆಫ್ ಎಮ್ ಡಿ ಎಕ್ಸ್ ಕೀಪಿಂಗ್ ವೈ ಕಾನ್ಸ್ಟೆಂಟ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಎನ್ ಡಿ ವೈ, ದ ಇಂಟಿಗ್ರೇಷನ್ ಅಪ್ಲೈಡ್ ಓನ್ಲಿ ಫಾರ್ ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಲ್ವಾ, ಟರ್ಮ್ಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಈಗ ಅಬ್ಸರ್ವ್ ಮಾಡಿ ಏನಾಗುತ್ತೆ ನೋಡೋಣ. ಓಕೆ, ಏನಾಗುತ್ತೆ ನೋಡೋಣ. ವಿ ಇಸ್ ಈಕ್ವಲ್ ಟು integration of m dx, m is this one alva, keeping y constant, that is integration of 6xy minus 6y into dx keeping y constant plus integration of n dy terms independent of x, ಅಂದರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ಈ ಟರ್ಮ್ ಮಾತ್ರ ಅಲ್ವಾ, ದಟ್ ಈಸ್ ಇಂಟಿಗ್ರೇಷನ್ ಆಫ್ ಮೈನಸ್ 3y ಸ್ಕ್ವೇರ್ ಇಂಟು dy ಅಲ್ವಾ, dy ದಟ್ ಈಸ್ ಈಕ್ವಲ್ ಟು ಏನಾಯಿತು ಇಲ್ಲಿ ಅಬ್ಸರ್ವ್ ಮಾಡಿ, 6 ಕೀಪಿಂಗ್ ವೈ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ 6x ದಟ್ ಈಸ್ 6x ಸ್ಕ್ವೇರ್ ಬೈ 2 ಮೈನಸ್ ಕೀಪಿಂಗ್ ವೈ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಆಫ್ 6 ದಟ್ ಈಸ್ 6x ಮೈನಸ್
3y cube by 3 plus c. Now simplify ಮಾಡಿ. What we get? We get 2 ones are 2 3s are, that is 3x square y minus 3x square y minus 6xy 6xy 3x square y minus 6xy 3 ones are 3, that is minus y cube plus c, minus y cube plus c. What is this? This is equal to v is equal to this one. What v is equal to? V is equal to 3x square y minus 6xy minus y cube plus c. This is the required v ಅಲ್ವಾ. ಏನಂತ ಕೇಳಿದ್ದಾರೆ? ಕೊಟ್ಟಿರುವ ಯುನ ಹಾರ್ಮೋನಿಕ್ ಅಂತ ತೋರಿಸಿ ಅಂತ ಕೇಳಿದ್ರು. ಆಮೇಲೆ ಅದರ ಹಾರ್ಮೋನಿಕ್ ಕಾಂಜುಗೇಟ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ನಾವು ಕೊಟ್ಟಿರೋ ವಿನ ಹಾರ್ಮೋನಿಕ್ ಅಂತ ಹೇಳಿ ತೋರಿಸಿದ್ದೀವಿ. ವಿನ ಅದರ ಹಾರ್ಮೋನಿಕ್ ಕಾಂಜುಗೇಟ್ ಅಂದ್ಕೊಂಡೆ ವಿಯ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಶೋ ದ್ಯಾಟ್ ಯು ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಹಾರ್ಮೋನಿಕ್ ಆ್ಯಂಡ್ ಫೈಂಡ್ ಇಟ್ಸ್ ಹಾರ್ಮೋನಿಕ್ ಕಾಂಜುಗೇಟ್. ಓಕೆ, ಕೊಟ್ಟಿರುವ ಫಂಕ್ಷನ್ ಹಾರ್ಮೋನಿಕ್ ಅಂತ ತೋರಿಸ್ಬೇಕು, ಅದರ ಹಾರ್ಮೋನಿಕ್ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ? ಯು ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ನಾವು ಯು ಎಕ್ಸ್ ಏನಾಗುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ 2x ಆಗುತ್ತೆ. ಯು ಎಕ್ಸ್ ಎಕ್ಸ್ ಏನಾಯಿತು? ಅಗೈನ್ ಪಾರ್ಷಲ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿ ಗೆಟ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ 2. ಓಕೆ, ದಿಸ್ ಇಸ್ ಯು ಎಕ್ಸ್ ಎಕ್ಸ್. ಯು ವೈ ಏನಾಗುತ್ತೆ? ಯು ವೈ ಇಸ್ ಈಕ್ವಲ್ ಟು ಪಾರ್ಷಲ್ ಡಿಫ್ರೆನ್ಷಿಯೇಟಿಂಗ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ, ಒನ್ ಕ್ಯಾನ್ ಗೆಟ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ minus 2y. Now uyy is equal to minus e power x into sin y minus 2. Now add these two, one can get uxx plus uyy is equal to e power x into sin y plus 2 minus e power x into sin y minus 2. Plus 2 minus 2 get cancelled, e power x sin y minus e power x sin y get cancelled. Clearly this is equal to 0. Therefore this uxx plus uyy is equal to 0. The given u has continuous first and second order partial derivatives with respect to x and y, and it satisfies Laplace's equation. Therefore the given u is harmonic. Okay, ಈಗ ಅದರ ಹಾರ್ಮೋನಿಕ್ ಕಾಂಜುಗೇಟ್ ಅನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಲೆಟ್ ವಿ ಬಿ ದ ಹಾರ್ಮೋನಿಕ್ ಕಾಂಜುಗೇಟ್ ಆಫ್ ಯು. ಏನಾಗುತ್ತೆ? ಡಿ ವಿ ಇಸ್ ಈಕ್ವಲ್ ಟು, ಓಕೆ, ಬೈ ದ ಫಾರ್ಮುಲಾ ಫಾರ್ ಟೋಟಲ್ ಡಿಫರೆನ್ಷಿಯಲ್ ವಿ ಹ್ಯಾವ್ ಡಿ ವಿ ಇಸ್ ಈಕ್ವಲ್ ಟು ವಿ ಎಕ್ಸ್ ಡಿ ಎಕ್ಸ್ ಪ್ಲಸ್ ವಿ ವೈ ಡಿ ವೈ. ನಮಗೆ ಸಿ ಆರ್ ಇಕ್ವೇಷನ್ ಗೊತ್ತಿದೆ. ವಾಟ್ ಈಸ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಲ್ವಾ? ಮೈನಸ್ ವಿ ಎಕ್ಸ್. ವಾಟ್ ಇಸ್ ದಿಸ್ ಇಸ್ ಸಿ ಆರ್ ಇಕ್ವೇಷನ್. ಇಲ್ಲಿರುವ ವಿ ಎಕ್ಸನ್ನು ಮೈನಸ್ ಯು ವೈಯಿಂದ ರೀಪ್ಲೇಸ್ ಮಾಡಿ, ದಟ್ ಈಸ್ ಈಕ್ವಲ್ ಟು ಮೈನಸ್ ಯು ವೈ ಡಿ ಎಕ್ಸ್ ಪ್ಲಸ್ ಇಲ್ಲಿರುವ ವಿ ವೈನ ಯು ಎಕ್ಸಿಂದ ರೀಪ್ಲೇಸ್ ಮಾಡಿ, ದಟ್ ಈಸ್ ಯು ಎಕ್ಸ್ ಡಿ ವೈ ದಟ್ ಈಸ್ ಈಕ್ವಲ್ ಟು ಮೈನಸ್ ಯು ವೈ ಅಂತ ಹೇಳಿದರೆ minus of this one, that is 2y minus e power x into cos y dx plus ux ಅಂತ ಹೇಳಿದರೆ this one, that is e power x into sin y plus 2x into dy. What is this? This is equal to dv. ಯಾವ ಫಾರ್ಮಲ್ಲಿದೆ ಇದು? here dv is equal to some m dx plus n dy ಫಾರ್ಮಲ್ ಇದೆ ಅಲ್ವಾ? n dy ಫಾರ್ಮಲ್ ಇದೆ. to get we have to integrate m dx keeping y constant plus integrate n dy. Here integration is applied only for terms independent of x, that means terms not containing x. what is this? This is equation 1 alva. Now 1 implies ಏನಾಯಿತು? 1 implies v is equal to integration of m dx. This is keeping y constant, that is 2y minus e power x into cos y
keeping y constant, okay, plus integration of ny terms independent of x, ಅಂದರೆ terms not containing x. there is no terms not containing x ಅಲ್ವಾ, ಈ ವ್ಯಾನಿಷ್ ಆಗಿಬಿಡುತ್ತೆ, ಈ ಈ ಟರ್ಮೇ ಇಲ್ಲ ಅಂದರೆ ಬಿಕಾಸ್ ದೇರ್ ಈಸ್ ನೋ ಟರ್ಮ್ಸ್ ವಿಚ್ ಇಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇನ್ ಎನ್ ಅಲ್ವಾ, ಎಕ್ಸ್ ಇನ್ ಎನ್ ಯಾವುದೂ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಇಲ್ಲ. ಇದು ಡಿಪೆಂಡ್ ಆನ್ ಎಕ್ಸ್, ದಿಸ್ ಆಲ್ಸೋ ಡಿಪೆಂಡ್ಸ್ ಆನ್ ಎಕ್ಸ್. ಕ್ಲಿಯರ್ಲಿ ದೇರ್ ಇಸ್ ನೋ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್, ಹಾಗಾಗಿ ಈ ಟರ್ಮ್ ಬರೋದೇ ಇಲ್ಲ, ಬರೀ ಓನ್ಲಿ ದಿಸ್ ಟರ್ಮ್ ಮಾತ್ರ ಬರುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡಿ ವಿ ಗೆಟ್ ವಿ ಇಸ್ ಈಕ್ವಲ್ ಟು keeping y constant 2yx okay this dx minus e power x into cos y plus c. This is the required v, that is required harmonic conjugate. ಏನು ಕೊಟ್ಟಿರುವ ಯುನ ಹಾರ್ಮೋನಿಕ್ ಅಂತ ತೋರಿಸಿ ಅಂತ ಕೇಳಿದ್ರು, ಹಾರ್ಮೋನಿಕ್ ಅಂತ ತೋರಿಸಿದ್ವು. ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರು, ಅದರ ಕಾಂಜುಗೇಟನ್ನು ಫೈಂಡ್ ಔಟ್ ಮಾಡಿದ್ವಿ. ದಟ್ ಈಸ್ ವಿ ಇಸ್ ಈಕ್ವಲ್ ಟು 2yx ಮೈನಸ್ ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸಿ. ಓಕೆ, ಥ್ಯಾಂಕ್ ಯು.